ಈಗ ಏನಾಗಿದೆ ಸರ್? ಸಿಎಂ ಏನು ಭರವಸೆ ಕೊಟ್ಟಿದ್ದಾರೆ? ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ DCM ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟ್ರೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು CM ನಿರ್ಧಾರ ತಗೊಳ್ಬೋದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸುದ್ದಿ ನಾಳೆ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಲ್ಲಿರೋ ಜನರೆಲ್ಲರೂ ಕೂಡ ವಸತಿ ಸಚಿವರು ನಮ್ಮ ಸಚಿವರು ಬರ್ತಾರೆ ನಮಗೆ ಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಆ ಥರದ್ದು ಏನಾರು ಇದೆಯಾ? ಅದೇ ನಾನು ಹೇಳಿದೆ, ಇವತ್ತು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ ಬೆಳಿಗ್ಗೆ. ಸರ್, ಸುದ್ದಿ ಅನ್ನೋಂಥದ್ದು ಇಲ್ಲೇ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ಮನೆಗಳನ್ನ ಕಟ್ಟಿಕೊಟ್ಟಿರುವ ಈಗ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಭಾಳ ವರ್ಷದಿಂದ ಇವ್ರು ಇಲ್ಲೇ ವಾಸ ಮಾಡ್ತಾಯಿದ್ರು. ಯಾವ ಥರ ವಾಸ ಮಾಡಿದ್ರು ತಮಗೆ ಕಣ್ಣು ಮುಂದೆ ಕಾಣ್ತಾ ಇದೆ, ಯಾವ ಥರ ಜೀವನ ಮಾಡ್ತಾ ಇದ್ದಿದ್ದು ಅಂತ. ನಮಗೆಲ್ಲ ಗೊತ್ತೇ ಇದ್ದಂಗೆ ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾಯಿದ್ರು. ಭಾಳ ಸತಿ ಕೃಷ್ಣ ಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದರು. ಎಲ್ಲ ಮಾಧ್ಯಮ ಭಾಳಷ್ಟು ಕಡೆಯಲ್ಲಿ ಏನು ಪ್ರಚಾರ ಮಾಡಿದ್ರು ಅಂದರೆ ಏನು ವ್ಯವಸ್ಥೆ ಮಾಡಿಲ್ಲ, ರಾತ್ರಿ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು 5 ಚೌಟ್ರಿ ಸರೌಂಡಿಂಗ್ ಸಂವಿಧಾನ ಭವನಗಳು 5 ಚೌಟ್ರಿಗಳು ಇನ್ಕ್ಲೂಡಿಂಗ್ ಅವ್ರ ಊಟದ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಜೊತೆ ವಸತಿ ಅವ್ರ ಮಂತ್ರಿ ಜೊತೆ ಮಾತಾಡಿಬಿಟ್ಟು ಒಂದು 4 ಎಕರೆದಲ್ಲಿ ಇವ್ರು ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣ ಬೈರೇಗೌಡರು ತಗೊಂಡಿದ್ರು. ಇವ್ರು ಯಾರು ಹೋಗೋಕ್ಕೆ ತಯಾರಿರಲಿಲ್ಲ. ವ್ಯವಸ್ಥೆ ಮಾಡಿದರು, ಊಟದ ವ್ಯವಸ್ಥೆ ಮಾಡಿದರು, ಬೆಡ್ ವ್ಯವಸ್ಥೆ ಮಾಡಿದರು, ಟಾಯ್ಲೆಟ್ ವ್ಯವಸ್ಥೆ ಮಾಡಿದರು. ಸರೌಂಡಿಂಗ್ 5 ಚೌಟ್ರಿದಲ್ಲಿ ಎಲ್ಲ ಥರ ವ್ಯವಸ್ಥೆ ಮಾಡಿದರು. ಇವ್ರ ಭಯ ಏನಂದರೆ ನಾವು ಇಲ್ಲಿ ಖಾಲಿ ಮಾಡಿದ್ರೆ ಎಲ್ಲಿ ನಮ್ಗೆ ಜಾಗ ಸಿಗ್ತದೋ ಇಲ್ಲೋ ಅಂತ ಭಯದಿಂದ ಪಾಪ ಇಲ್ಲೇ ಕೂತಿದ್ರು. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಈಗಲೂ ಮುಖ್ಯಮಂತ್ರಿ ಕಚೇರಿಯಿಂದ ನಾನು ಬರ್ತಾ ಇರೋದು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ರು ಅವ್ರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ಬಾ, ನಾಳೆ 11 ಗಂಟೆಗೆ ಮೀಟಿಂಗ್ ಆದಮೇಲೆ ಖಂಡಿತ ಅವ್ರಿಗೆ ಸುದ್ದಿ ಸಿಗುತ್ತೆ. ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮಗೆಲ್ಲ ಗೊತ್ತಿದ್ದಂಗೆ ಕೇರಳ ವಾಸಿಗಳು ಯಾರಿಲ್ಲ. ಈ ಥರ ಭಾಳ ಘಟನೆಗಳಾಗಿದೆ. ಇದೇ ಥರ UPದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯೆಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ UPಗೆ ಹೋಗಲಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ನಾನು ಮಾಡಂಗಿದ್ರೆ ಕೊಡಬೇಕಾಗಿದೆ ಅನ್ನೋದನ್ನು. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಾವು ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀರ ಅಂತ ಹೇಳಿದರು. ನಾವು ಕಟ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದನೇ ರಾಜೀವ್ ಗಾಂಧಿಯಿಂದನೇ ಕಟ್ಕೊಡ್ತಾ ಇದ್ದೀವಿ. ಆ ಥರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡೋಕ್ಕೆ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಬಡವ್ರ ಬಗ್ಗೆ ಸಂಘ ಸಂಸ್ಥೆ 11 ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದಮೇಲೆ ಒಳ್ಳೆ ಸುದ್ದಿ. ಇಲ್ಲಿ ತನಕ ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ವಿಚಾರ ಪ್ರಸ್ತಾಪ ಆಯಿತು ಅನ್ನುವಂಥದ್ದನ್ನ ತಾವು ಪ್ರಸ್ತಾಪ ಪಡಿಸಿದ್ರಿ. ಬಟ್ ಆಗಿರುವಂಥದ್ದು ಕೇರಳ ಸರ್ಕಾರ ಟ್ವೀಟ್ ಮಾಡಿ ನ್ಯಾಷನಲ್ ಇಶ್ಯೂ ಮಾಡುವಂತ ನಿಟ್ಟಿನಲ್ಲೇ ಇದನ್ನ ಬಿಂಬಿಸಿರುವಂಥದ್ದು. ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಇದನ್ನ ಬುಲ್ಡೋಸರ್ ನೀತಿಯನ್ನು ಅನುಸರಿಸುತ್ತಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಪ್ರಯತ್ನವನ್ನ ಅಲ್ಲಿನ CM ಹೇಳ್ತಾರೆ. ಅದಾದ್ಮೇಲೆ ನಿಯೋಗ ಕೂಡ ಬರುತ್ತೆ ಅಲ್ಲಿಗೆ. ಕರ್ನಾಟಕದ ಹೆಸರನ್ನು ನಿಯೋಗ ಬಂದಿದ್ರಲ್ಲ, ಏನ್ ಸಹಾಯ ಮಾಡೋರಿಗೆ? ಎರಡು ಟೈಮ್ ಊಟ ಕೊಟ್ಟಿದಾರ? ಏನಾರು ಬೇರೆ ವ್ಯವಸ್ಥೆ ಮಾಡಿದಾರ? ಬಂದ್ರು, ಶೋ ಮಾಡಿದ್ರು, ಹೋದ್ರು. ಈಗ ನಾವು ಕೇರಳ ಇದ್ದ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು. ನಮ್ಮ ಸರ್ಕಾರ ವತಿಯಿಂದ 100 ಮನೆ ಕಟ್ಕೊಡ್ತಾ ಇಲ್ಲ. ಅವರು ಘೋಷಣೆ ಮಾಡಬೇಕಾಗಿತ್ತು. ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ರೆ ಆಯ್ತಪ್ಪ, ಹಿಂಗೆ ಅನ್ಯಾಯ ಆಗಿದೆ, ನಮ್ಮ ಕಡೆಯಿಂದ ಒಂದು 100 ಮನೆ ಕಟ್ಕೊಡ್ತೀವಿ ನಾವು ಕೇರಳ ಸರ್ಕಾರ ವತಿಯಿಂದ ಅಂತ ಘೋಷಣೆ ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ ಯಾಕೆ ಬಂದು ಪಾಲಿಟಿಕ್ಸ್ ಮಾಡಿದ್ರು ಸರ್? ಅದಕ್ಕೆ ರಾಜಕೀಯ ಚುನಾವಣೆ ಇದೆ. ಏಪ್ರಿಲಲ್ಲಿ ಚುನಾವಣೆ. ನಾಳೆ ನಾಳೆ ಇದಕ್ಕೆಲ್ಲ ಫುಲ್ ಸ್ಟಾಪ್. ನಾಳೆ ನಮ್ಮ ಸರ್ಕಾರ ಇರೋದೇ ಬಡವ್ರ ಪರ ಸರ್ಕಾರ. ನಾಳೆ ನಿಮಗೆ 11-12 ಗಂಟೆಗೆ ಒಳ್ಳೆ ಸುದ್ದಿ.